ಭಾರತ ದೇಶ ಸನಾತನ ಧರ್ಮದ ಒಂದು ಅತ್ಯಂತ ಬಲಿಷ್ಠವಾದ ತಳಹದಿ. ಇಲ್ಲಿ ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಸಾಧು ಸಂತರು, ಯೋಗಿಗಳು, ದಾರ್ಶನಿಕರು ಆಗಿ ಹೋಗಿದ್ದಾರೆ. ಎಲ್ಲರಿಗೂ ಒಂದೇ ಒಂದು ಹಪಹಪಿಕೆ, ಎಲ್ಲರಿಗೂ ಆತ್ಮಜ್ಞಾನವನ್ನು ಉಂಟು ಮಾಡಬೇಕು. ಅದಕ್ಕೆ ಅವರವರದೇ ಆದಂತಹ ದಾರಿಗಳು. ದಾಸರು ಕೀರ್ತನೆಗಳಿಂದ, ವಚನಕಾರರು ವಚನಗಳಿಂದ, ಸ್ತೋತ್ರಗಳಿಂದ ಹೇಳ್ತಾ ಬಂದರು. ಅದರಲ್ಲಿ ಭಿನ್ನವಾಗಿ ನಿಲ್ಲುವಂಥ ವ್ಯಕ್ತಿತ್ವ ಅಂತಂದರೆ ಸಂತ ಕಬೀರ್ ದಾಸರು. ಕಬೀರ್ ದಾಸರು ತಮ್ಮ ದೋಹೆಗಳ ಮೂಲಕ ಚುಟುಕಾಗಿ ಆದರೆ ಚುರುಕಾಗಿ ತಾವು ಏನನ್ನು ಹೇಳಬೇಕು ಅದನ್ನು ಹೇಳ್ತಾ ಬಂದರು. ಆತ್ಮೀಯರೇ, PMC ಕನ್ನಡ ವಾಹಿನಿಯ ಸ್ವಾಧ್ಯಾಯ ಯೋಗ ಕಾರ್ಯಕ್ರಮದ ಸಂತ ಕಬೀರರ ಆತ್ಮಜ್ಞಾನ ಸಂದೇಶಗಳು ಸಂಚಿಕೆಯಲ್ಲಿ 4ನೆಯ ಅಂಕಣಕ್ಕೆ ತಮಗೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ನನ್ನ ಹೆಸರು ಲಾವಣ್ಯ ಪ್ರಭಾಕರ್. ನಾನು ಬೆಂಗಳೂರಿನ ನಿವಾಸಿ. ಕಳೆದ ಸಂಚಿಕೆಗಳಲ್ಲಿ ನಾವು ಕಬೀರರ ಕೆಲವು ಸಂದೇಶಗಳನ್ನ ತಿಳ್ಕೊಂಡಿದ್ದೀವಿ. ಕಬೀರರ ಸಂದೇಶ ಅತ್ಯಂತ ಆಳವಾದ ಜ್ಞಾನವನ್ನು ಹೊಂದಿರುವಂಥದ್ದು. ನಾನೆಲ್ಲಿ, ಕಬೀರರೆಲ್ಲಿ? ಕಬೀರರ ಬಗ್ಗೆ ನನಗೆ ತಿಳುವಳಿಕೆನೇ ಇರಲಿಲ್ಲ. ಕಬೀರರು ಅಂತ ಕೇಳಿದ್ದೆ, ಸಂತ ಕಬೀರರು, ಸಂತ ತುಳಸಿದಾಸರು, ಗುರುನಾನಕರು, ಹೀಗೆ ಅವರು ಒಬ್ಬರು ಅಂತ. ಇದ್ದಕ್ಕಿದ್ದ ಹಾಗೆ ತಟವರ್ತಿ ವೀರರಾಘವ ಸರ್ ಅವರ ಸೆಷನ್ಸನ್ನು ಅಟೆಂಡ್ ಮಾಡುವಂಥ ಸೌಭಾಗ್ಯ ನನಗೆ ಒದಗಿ ಬಂತು. ಸಂತ ಕಬೀರರ ಆಧ್ಯಾತ್ಮಿಕ ದಾರ್ಶನಿಕ ವಿಷಯಗಳನ್ನು ಅವರು ಹೇಳ್ತಾ ಹೋದರು. ಅದನ್ನು ಕೇಳ್ತಾ ಕೇಳ್ತಾ ನಾನು ಯಾಕೆ ಇದು ಕನ್ನಡದಲ್ಲಿ ಹೇಳಬಾರ್ದು, PMC ಕನ್ನಡ ವಾಹಿನಿಯಲ್ಲಿ ಎನ್ನುವ ಒಂದು ಪ್ರಶ್ನೆ ಮೂಡ್ತು. ಸರಿ, ಅವ್ರು ಹೇಳಿದ್ದನ್ನೇ ನಾವಿಲ್ಲಿ ಭಾಷಾಂತರ ಮಾಡಿ ಹೇಳೋದು ಅಂತ ಪ್ರಾರಂಭ ಮಾಡಿದ್ರೆ ಅದು ಅಷ್ಟಕ್ಕೆ ನಿಲ್ಲಲಿಲ್ಲ. ಆ ದೋಹೆಗಳನ್ನು ಅಧ್ಯಯನ ಮಾಡೋದು, ಆ ಪುಸ್ತಕ ಎಲ್ಲಿದೆ ಅಂತ ಹುಡುಕೋದು, ಈ ಹುಡುಕಾಟದಲ್ಲಿ ನನಗೆ ತಿಳಿದಿದ್ದು ಕಬೀರರ ಜ್ಞಾನ ಎಂತಹ ಆಳವಾದ ಸಮುದ್ರ, ಆಳವಾದ ಸಾಗರಕ್ಕೆ ಕೈ ಹಾಕ್ತಾ ಇದ್ದೀನಲ್ಲ ನಾನು, ಇಲ್ಲಿಂದ ನಾನೇನನ್ನು ಹೆಕ್ಕಿ ತೆಗೆಯಬಲ್ಲೆ. ಆಗ ಅನ್ನಿಸ್ತು, ಇದು ನಾನು ಆಯ್ಕೆ ಮಾಡಿಕೊಂಡಿದ್ದಲ್ಲ, ಕಬೀರರೇ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಇದನ್ನು ತಮ್ಮ ಮುಂದೆ ಇಡಲಿ ಅಂತ. ಈ ಒಂದು ಸಂದೇಶ ನನಗೆ ಸಿಕ್ಕಾಗ ನಾನು ಶರಣಾದೆ ಆ ಪರಮಾತ್ಮನಲ್ಲಿಗೆ. ಹಾಗಾದರೆ ಈ ದಿನ ನಾವು ಈ ಕಬೀರ್ ಸಂದೇಶಗಳು ಏನನ್ನು ಹೇಳುತ್ತೆ ಅಂತ ಒಂದು ದೋಹೆಯನ್ನು ತಿಳ್ಕೊಳ್ಳೋಣ. ಕಬೀರರ ಸಂದೇಶಗಳು ಎಲ್ಲಿದೆ ಅಂತ ಹುಡುಕುವಾಗ ಎಲ್ಲೂ ಪುಸ್ತಕಗಳು ಸಿಗಲಿಲ್ಲ. ಕೊನೆಗೆ ನಮ್ಮ ಧ್ಯಾನ ಮಿತ್ರರೊಬ್ಬರು ಕೊಟ್ಟಂತಹ ಪುಸ್ತಕ ಕಬೀರ ಬೀರಿದ ಬೆಳಕು, ಅತ್ಯದ್ಭುತವಾದ ಕನ್ನಡ ಭಾಷಾಂತರ. ಹಿಂದಿಯಲ್ಲಿ ಬರೆದಿರುವಂಥ ದೋಹೆಗಳಿಗೆ ಕನ್ನಡ ಭಾಷಾಂತರ ರೂಪದಲ್ಲಿ ಒಂದು ಪುಸ್ತಕವನ್ನು ಪ್ರಕಟಿಸಿದ್ದಾರೆ ಸ್ವಾಮಿ ಪುರುಷೋತ್ತಮಾನಂದರು. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಭಾಷಾಂತರಿಸುವಾಗ ಭಾವಾರ್ಥ, ಗೂಢಾರ್ಥ ಯಾವುದೂ ಬದಲಾಗಲಿಲ್ಲ. ಸ್ವಲ್ಪ ಮಾತ್ರ ಪದಗಳ ಒಂದು ಬದಲಾವಣೆ ಆಗಿದೆ. ಈ ಪುಸ್ತಕವನ್ನು ಅಧ್ಯಯನ ಮಾಡುವಾಗ ನನಗನ್ನಿಸ್ತು, ಇಲ್ಲಿ ಒಂದು ದೋಹೆಯನ್ನು ತೆಗೆದುಕೊಂಡು ಹೇಳಲಿಕ್ಕಾಗೋದಿಲ್ಲ. ಒಂದೊಂದು ಅಂಶದಲ್ಲಿ ಒಂದೇ ಒಂದು ಕಾನ್ಸೆಪ್ಟನ್ನು ತಗೊಂಡು 10 ದೋಹೆಗಳು ಬಂದು ಪ್ರೆಸೆಂಟ್ ಮಾಡಿದೆ. ಅತ್ಯದ್ಭುತವಾದಂಥ ಒಂದು ಸಂಗ್ರಹ ಇದು ಸ್ನೇಹಿತರೆ. ಈ ದಿನ ನಾನು ಹೇಳುವಂಥ ದೋಹೆ ಯಾವುದಂದರೆ, ರಾತ್ ಗವಾಯಿ ಸೋಯೆ ಕೆ ದಿವಸ್ ಗವಾಯಿ ಖಾಯೆ, ಹೀರಾ ಜನಮ್ ಅನ್ಮೋಲ್ ಕೋಡಿ ಬದಲೆ ಗಯೆ.
ರಾತ್ರಿ ಕಳೆಯಿತು ನಿದ್ರೆಯಲಿ, ದಿನ ಕಳೆಯಿತು ಊಟದಲ್ಲಿ. ರಾತ್ರಿ ಕಳೆಯಿತು ನಿದ್ರೆಯಲಿ, ದಿನ ಕಳೆಯಿತು ಊಟದಲ್ಲಿ. ರತ್ನದಂತ ಈ ನರ ಜನ್ಮ, ಮೂರ್ಖಾಸಿಗೆ ಹೋಯ್ತು ಕಬೀರ, ಮೂರ್ಖಾಸಿಗೆ ಹೋಯ್ತು. ರಾತ್ರಿ ಆಯಿತು ಅಂದರೆ ಮನುಷ್ಯನಿಗೆ ಸಹಜವಾಗಿ ನಿದ್ದೆ ಮಾಡುವಂಥ ಸಮಯ. ದಿನ ಬೆಳಗಾಯಿತು ಅಂತಂದರೆ ಬೆಳಗಿನಿಂದಲೇ ತಿಂಡಿ ಊಟದ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಕೆಲವರಿಗೆ ಬೆಡ್ ಕಾಫಿಯಿಂದ ಸ್ಟಾರ್ಟ್ ಆಗುತ್ತೆ. ಬೆಡ್ ಕಾಫಿ, ಆನಂತರ ತಿಂಡಿ ಬ್ರೇಕ್ಫಾಸ್ಟು, ಆಮೇಲೆ ಸ್ನ್ಯಾಕ್ಸು, ಮಧ್ಯಾಹ್ನದ ಊಟ, ಸಂಜೆ ಸ್ನ್ಯಾಕ್ಸು, ರಾತ್ರಿ ಊಟ. ಕೆಲವ್ರನ್ನ ಕೇಳಿದ್ರೆ ದಿನಕ್ಕೆ ಎಷ್ಟು ಬಾರಿ ಊಟ ಮಾಡ್ತೀರಾ ಅಂದರೆ 3 ಸಾರಿ ಅಂತಾರೆ, ಕೆಲವರು 5 ಸಾರಿ ಅಂತಾರೆ. ಈಗಂತೂ ಅದು ನಿಲ್ಲೋದೇ ಇಲ್ಲ. ರಾತ್ರಿಯೆಲ್ಲ ತಿನ್ನಿ ಅನ್ನುತ್ತೆ ಸ್ವಿಗ್ಗಿ ಝೊಮ್ಯಾಟೋಗಳು. ಯಾವಾಗ ಬೇಕಾದರೆ ಆರ್ಡ್ರ್ ಮಾಡಿ. ಕೆಲವು ಡಾಕ್ಟರ್ಸ್ ಹೇಳ್ತಾರೆ 2 hours ಒಂದು ಸರಿ ತಿನ್ನಿ, ಒಂದೇ ಸರಿ ತಿನ್ನೋಕ್ಕೆ ಹೋಗಬೇಡಿ ಅಂತ. ದಿನವಿಡೀ ತಿನ್ನೋ ಕಾರ್ಯಕ್ರಮನೇ ಇಟ್ಕೊಂಡ್ಬಿಡ್ಬೇಕು. ಮತ್ತು ಬೆಂಗಳೂರಿನಲ್ಲಿ ಇನ್ನೂ ಒಂದು ರೀತಿ ಪ್ರಾರಂಭ ಆಗಿದೆ ಸ್ನೇಹಿತರೆ. ಬೆಳಗಿನ ಜಾವ 3 ಗಂಟೆಗೇ ಒಂದು ಹೋಟೆಲ್ ಪ್ರಾರಂಭ ಆಗುತ್ತೆ. ಅಲ್ಲಿ ನಿಂತ್ಕೊಂಡು ತಿನ್ನೋದಕ್ಕೆ ದೊಡ್ಡ ದೊಡ್ಡ ಕ್ಯೂನಲ್ಲಿ ಬಂದು ತಿನ್ಕೊಂಡು ಹೋಗ್ತಾರೆ ಬೆಳಗಿನ ಜಾವ 3 ಗಂಟೆಗೆ. ನಾವು ಹೇಳೋಂಥದ್ದೇನು, ಬೆಳಗಿನ ಜಾವ 3 ಗಂಟೆ ಅಂದರೆ ಅದು ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ. ಆ ಸಮಯದಲ್ಲಿ ಸಾಧಕನಾದವನು, ಯೋಗಿಯಾದವನು ಸಾಧನೆ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಕಾಸ್ಮಿಕ್ ಎನರ್ಜಿ ಹೆಚ್ಚಾಗಿರುತ್ತೆ. ಎಲ್ಲರೂ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಸಾಧನೆಯನ್ನು ಮಾಡಿ ಅಂತ. ಆದರೆ ಈಗ ಏನಾಗಿದೆ, ಆ ಟೈಮಲ್ಲಿ ಕೂಡ ತಿನ್ನೋಂಥದ್ದು. ರಾತ್ರಿ ಆಯಿತು ಅಂದರೆ ಮಲಗು, ಹಗಲೊತ್ತೆಲ್ಲ ತಿಂತಾಯಿರು. ಏನಾಯಿತು? ಅದೇ ರೀತಿ ವಯಸ್ಸಾಯಿತು, ಜನ್ಮನೂ ಮುಗಿದೋಯ್ತು, ವ್ಯರ್ಥವಾಗಿ ಹೋಯಿತು. ಹಿಂದಿಯಲ್ಲಿ ಹೇಳುವಂಥದ್ದು ಹೀರಾ ಜನಂ ಅನ್ಮೋಲ್, ವಜ್ರದಂಥ ಈ ಅಮೂಲ್ಯವಾಗಿರುವಂಥ ಜನ್ಮ ಕೋಡಿ ಬದಲೆಗೈ ಅಂದರೆ ಕಾಸು, ಕವಡೆ ಕಾಸು, ಕಿಮ್ಮತ್ತು ಇಲ್ಲ ಅದಕ್ಕೆ. 3 ಕಾಸಿಗೆ ಹೋಯ್ತು ಕಬೀರ ಅಂತ ಹೇಳ್ತಾರೆ. 3 ಕಾಸಿಗೆ ಹೊರಟೋಯ್ತಲ್ಲ ಈ ಜನ್ಮ. ನೋಡಿ, ನಾವು ಈ ಮಾನವ ಜನ್ಮ ಪಡ್ಕೋಬೇಕು ಅಂತ ಅಂದ್ರೇ ಎಷ್ಟು ಜನ್ಮಗಳನ್ನ ಎತ್ತು ಬಂದಿರ್ತೀವಿ ನಾವು ಅರ್ಥ ಮಾಡ್ಕೋಬೇಕು. 85 ಲಕ್ಷ ಜನ್ಮಗಳನ್ನು ತಳೆದು ಬಂದ ನಂತರ ಸಿಗುವಂಥದ್ದು ಈ ಶ್ರೇಷ್ಠವಾದಂಥ ಮಾನವ ಜನ್ಮ ಅಂತ ಹೇಳ್ತಾರೆ. 85 ಲಕ್ಷ ಜನ್ಮಗಳಂದರೆ ಯಾವ್ಯಾವುದದು? ಶಿಲಾ ಸಾಮ್ರಾಜ್ಯ, ಖನಿಜ ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ಮತ್ತು ನಂತರ ಪ್ರಾಣಿ ಸಾಮ್ರಾಜ್ಯ. ಇದೆಲ್ಲ ದಾಟಬೇಕು. ದಾಟಿ ಎಷ್ಟೆಷ್ಟೋ ಕಷ್ಟಗಳನ್ನು ಪಟ್ಟು ಪಾಠಗಳನ್ನು ಕಲಿತು ನಂತರ ಬರುವಂಥದ್ದು ಈ ಶ್ರೇಷ್ಠವಾದಂಥ ಮಾನವ ಜನ್ಮ. ಅಷ್ಟೆಲ್ಲ ಕಷ್ಟಪಟ್ಟು ಬಂದಿರೋವಂಥದ್ದು ಈ ಜನ್ಮ ಬಂದ ತಕ್ಷಣ ಮತ್ತೆ ಎಲ್ಲ ಬಿಟ್ಟು ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ಪ್ರಾಪಂಚಿಕ ಸುಖಗಳನ್ನು ಅನುಭವಿಸ್ತಾ ಬಂದ ಉದ್ದೇಶ ಏನು? ಮಾನವ ಜನ್ಮ ಕೊಡುವ ಉದ್ದೇಶನೇ, ಬರುವ ಉದ್ದೇಶ, ತಗೊಳ್ಳೋ ಉದ್ದೇಶನೇ ಕರ್ಮರಹಿತರನ್ನಾಗಿ ಮಾಡ್ಕೊಳ್ಳೋದಕ್ಕೆ. ಕರ್ಮವನ್ನೆಲ್ಲ ಇಲ್ಲಿ ನಿಷ್ಕರ್ಮ ಮಾಡ್ಕೊಳ್ಳೋದು ಉದ್ದೇಶ. ಆದರೆ ಅದು ಬಿಟ್ಬಿಡೋದು, ಅದು ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾರೆ ಕಬೀರರು, ಇಂತಹ ಅಮೂಲ್ಯವಾದ ಜನ್ಮನ ವ್ಯರ್ಥ ಮಾಡ್ಕೋತಾ ಇದ್ದೀರಾ ನೀವು, ನಿಮಗೆ ಬುದ್ಧಿ ಇದೆಯಾ ಅನ್ನೋ ಅರ್ಥ. ನಿಜವಾಗ್ಲೂ ಬುದ್ಧಿ ಇದೆಯಾ? ಬುದ್ಧಿವಂತರ ಎಲ್ಲ ಓದಿರೋದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತೀರ. ಇದು ನೀವು ಬಂದಿರೋದು ಇದಕ್ಕಲ್ಲ. ನೀವು ಬಂದಿರೋದು ಆತ್ಮಜ್ಞಾನ ಪಡೀಲಿಕ್ಕೆ, ಆತ್ಮಸಾಕ್ಷಾತ್ಕಾರ ಪಡೀಲಿಕ್ಕೆ. ಆದರೆ ಅದನ್ನು ಮಾಡ್ತಿಲ್ಲ, ಅದನ್ನು ಬಿಟ್ಬಿಟ್ಟಿದ್ದೀರಲ್ಲ, ಅದ್ರ ಕಡೆ ಗಮನನೇ ಇಲ್ಲ. ತಿಂದ್ಯಾ, ಉಂಡ್ಯಾ, ಮಲಗಿದ್ಯಾ, ಉಮಾಹೆ ಅಂತೀವಲ್ಲ ಹಾಗೆ ಅಷ್ಟೇ ಮಾಡ್ತಾ ಇದ್ದೀರಲ್ಲ. ಇದು ಅವರ ಒಂದು ಹಪಹಪಿಕೆ. ತಹಿಸ್ತಾ ಇದ್ದಾರೆ. ಹೇಳಬೇಕಿದನ್ನು, ಎಲ್ಲರಿಗೂ ತಿಳಿಸ್ಬೇಕು, ಅವರಿಗೆ ನಾನು ಇದನ್ನು ಜ್ಞಾನ ಕೊಡಬೇಕು ಅಂತ. ಆದರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋರು ಬಹಳ ಕಡಿಮೆ. ಒಂದು ಉದಾಹರಣೆ ಹೇಳ್ತೀನಿ. ಈಗ ನಿಮ್ಮ ಮಕ್ಕಳಿದ್ದಾರೆ, LKGಗೆ ಸೇರಿಸ್ತೀರಾ. 1000 ರೂಪಾಯಿ ಅಲ್ಲ, ಲಕ್ಷಗಟ್ಟಲೆ ಡೊನೇಷನ್ ಕೊಟ್ಟು ಒಳ್ಳೆ ಒಂದು ಇನ್ಸ್ಟಿಟ್ಯೂಷನಲ್ಲಿ ಸೇರಿಸಿ LKGಯಿಂದ ಒಳ್ಳೆ ಫೌಂಡೇಶನ್ ಬರಬೇಕಪ್ಪ ಮಗುಗೆ ಅಂತ ನಿರ್ಧಾರ ಮಾಡಿ ಆವಾಗಿನಿಂದ
ಒಳ್ಳೆಯ ಸ್ಕೂಲು ಕಾಲೇಜುಗಳಿಗೆ ಸೇರಿಸಿ ಒಂದು ಟ್ಯೂಷನ್ಸಿಗೆ ಹಾಕಿ ಆ ಮಗುಗೆ ಶಾಲೆಯಿಂದ ಬಂದ ಮೇಲೆ ಕೂಡ ಓದಿಸಿ 99.99% ತೆಗಿಬೇಕು ಆ ಮಗು. ಹಾಗೆ ಅದನ್ನು ತಯಾರು ಮಾಡ್ತೀರಾ. 10th ಆಯಿತು, PUC ಆಯಿತು, ಆ ಮಗುನೂ ಪಾಪ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಹಗಲು ರಾತ್ರಿ ಓದಿ ಅಪ್ಪ ಅಮ್ಮ ಹೇಳಿದಾರೆ ನಾನು ಓದಬೇಕು, ನಾನು ಸೆಟಲ್ ಆಗಬೇಕು ಲೈಫಲ್ಲಿ ಅಂತ ಅದು ಓದ್ತಾ ಇದೆ, ಎಲ್ಲ ಮಾಡ್ತಾಯಿದೆ. ಹೀಗೆ ಮಾಡಿಕೊಂಡು ಬಂದು ಅದು ಯಾವುದೋ ಒಂದು ದೊಡ್ಡ ಕ್ವಾಲಿಫಿಕೇಷನ್ಗೆ ಹೋಗುತ್ತೆ ಆ ಮಗು. ಇವಾಗ IAS ಇರ್ಬೋದು, IPS ಇರ್ಬೋದು, ಅಥವಾ CA ಮಾಡ್ಬೋದು, ಅಥವಾ ನೀಟ್ ಅಥವಾ ಇದು CET ತೊಗೊಂಡು ಎಂಜಿನಿಯರಿಂಗು ಮೆಡಿಕಲ್ಲು ಯಾವುದೋ ಒಂದು ಒಳ್ಳೆ ಬೋರ್ಡ್ ಎಕ್ಸಾಮ್ಸ್ ತೊಗೊಂಡು ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ಗೆ ಅದು ಪ್ರಯತ್ನಪಟ್ಟು ಅದರಲ್ಲಿ ಸಕ್ಸಸ್ ಆಗುತ್ತೆ. ಆ ಕೋರ್ಸನ್ನು ಕಂಪ್ಲೀಟ್ ಮಾಡುತ್ತೆ. ಕಂಪ್ಲೀಟ್ ಆದಮೇಲೆ ಒಳ್ಳೆ ಕಡೆ ಕೆಲಸನೂ ಸಿಕ್ಕಿ ಒಳ್ಳೆ ಕೈ ತುಂಬ ಸಂಬಳ ಇರುವಂಥ ಕೆಲಸನೂ ಸಿಕ್ಕಿಬಿಟ್ಟಿದೆ. ಅಬ್ಬಾ, ಈಗ ಹೆತ್ತವರು ಉಸಿರು ಬಿಡ್ತಾರೆ, ಸದ್ಯ ನಮ್ಮ ಮಗ ಅಥವಾ ಮಗಳು ಸೆಟ್ಲಾದರು, ನಮಗಿನ್ಯಾವ ಯೋಚನೆಯೂ ಇಲ್ಲ, ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತೊಗೊಂಡ ಅಂತ ಹೆಮ್ಮೆ ಇರುತ್ತೆ, ಎಲ್ಲರ ಹತ್ರ ಹೇಳ್ತಿರ್ತಾರೆ. ಈಗ ಇದ್ದಕ್ಕಿದ್ದಂಗೆ ಮಗು ಉಲ್ಟಾ ಹೊಡೆಯುತ್ತೆ, ನಾನು ಕೆಲಸಕ್ಕೆ ಹೋಗಲ್ಲ. ಯಾಕೋ, ಏನಾಯಿತು, ನನಗಿಷ್ಟ ಇಲ್ಲ, ನಾನು ಹೋಗಲ್ಲ ಅಷ್ಟೇ. ಏನು ಹುಚ್ಚಿಡಿತಾ ಇವನಿಗೆ ಅಂತ ಅನ್ಕೋಬೇಕು ಎಲ್ರೂ. ಹಾಗೆ ನಾನು ಹೋಗಲ್ಲ ಅಂದರೂ ಹೋಗಲ್ಲ, ನನಗಿಷ್ಟ ಇಲ್ಲ, ನಾನು ಮನೇಲೇ ಇರ್ತೀನಿ ಅಂದರೆ ಹೇಗಾಗುತ್ತೆ? ಹೆತ್ತವ್ರಿಗೆ ಚಿಂತೆ ಆಗುತ್ತಲ್ವ. ಆ ಮಗುಗೆ ತಿಳಿಸಿ ಹೇಳ್ತಾರೆ, ಬುದ್ಧಿ ಹೇಳ್ತಾರೆ, ಗದರ್ತಾರೆ, ಕೊನೆಗೆ ದಂಡಿಸ್ತಾರೆ. ಏನು ಮಾಡಿದ್ರು ಜಗ್ಲಿಲ್ಲ ಅಂದರೆ ದೊಡ್ಡ ಹೊರೆಯಾಗಿ ಉಳ್ಕೊಳ್ತಾವೆ ನಾವು ಕುಟುಂಬಕ್ಕೆ. ಹಾಗೆ ನಮ್ಮನ್ನು ನಾವು ಜೀವಾತ್ಮರು, ಆ ಪೂರ್ಣಾತ್ಮನಿಂದ ಬಂದಿರೋಂಥ ನಾವುಗಳು ಇಲ್ಲಿ ಬಂದು ಈ ಜನ್ಮವನ್ನು ತಗೊಂಡು, ಎಲ್ಲ ಜನ್ಮಗಳು ಮುಗಿದ ಮೇಲೆ ಈ ಜನ್ಮ ತಗೊಂಡು ಬಂದು ಈಗ ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಲಿಲ್ಲ, ಆತ್ಮಜ್ಞಾನ ಸಾಧನೆಯನ್ನು ಮಾಡಲಿಲ್ಲ ಅಂದರೆ ಆ ಭಗವಂತನಿಗೂ ಪರಮಾತ್ಮನಿಗೂ ಹಾಗೇ ಆಗುತ್ತಲ್ವ. ಆಗ ಯೂನಿವರ್ಸ್ ಏನು ಮಾಡುತ್ತೆ, ಓ ಹೀಗೆಲ್ಲ ಒಳ್ಳೆ ಮಾತಿನಲ್ಲಿ ಹೇಳಿದ್ರೆ ಕೇಳೋದಿಲ್ಲ, ಇವ್ರಿಗೆ ಹೇಳೋ ರೀತಿಲಿ ಹೇಳಬೇಕಂತ ಸಾಮ ದಾನ ಭೇದ ದಂಡ ಚತುರೋಪಾಯಗಳನ್ನು ಬಳಸುತ್ತಂತೆ. ಅದಕ್ಕೆ ಸ್ನೇಹಿತರೆ ಹೇಳೋದು, ಯಾರಾದರೂ ನಿಮಗೆ ಧ್ಯಾನ ಹೇಳಿಕೊಟ್ರು ಅಂತಂದರೆ ತಕ್ಷಣ ಇಟ್ಕೊಂಬಿಡಿ ಅದನ್ನು. ನಿಮ್ಮ ಜನ್ಮದ ಸುಕೃತ ಇದ್ದರೆ ಮಾತ್ರ ಧ್ಯಾನ ನಿಮ್ಮನ್ನು ಹುಡ್ಕೊಂಡು ಬರೋಂಥದ್ದು, ಇಲ್ಲಾಂದರೆ ಧ್ಯಾನ ಬರೋದಿಲ್ಲ ಹೇಳಲಿಕ್ಕೆ ಯಾರೋ ನಿಮ್ಮ ಹತ್ರ. ನಾವು ಎಷ್ಟೋ ಕಡೆ ಹೋಗ್ತೀವಿ ಬರ್ತೀವಿ, ಆದರೆ ಎಲ್ರಿಗೂ ಹೇಳಬೇಕಂತ ಅನಿಸಲ್ಲ, ಕೆಲವರಿಗೆ ಮಾತ್ರ ನಮಗೆ ಹೇಳಬೇಕಂತ ಅನಿಸುತ್ತೆ. ಅವರ ಒಂದು ಪೂರ್ವಜನ್ಮದ ಕರ್ಮನೂ ತೀರಿರಬೇಕು ಧ್ಯಾನಿಗಳಾಗಬೇಕು ಅಂತಂದರೆ. ಆದ್ದರಿಂದ ಇಲ್ಲಿ ನಾವು ಕಬೀರರು ಹೇಳ್ತಾ ಇರೋದನ್ನು ತಿಳ್ಕೋಬೇಕು. ರಾತ್ರಿ ಆಯಿತು ಅಂದರೆ ಮಲಗೋದು, ಬೆಳಗಾಯಿತು ಅಂದರೆ ತಿನ್ನೋದು, ಬರೀ ತಿನ್ನೋದು ಮಲಗೋದು ಇಷ್ಟೇ ಅಲ್ಲ ಜೀವನ, ಇನ್ನೂ ಇದೆ. ಅದನ್ನು ಅರ್ಥಕೊಳ್ಳಿ, ಅದನ್ನು ಅರ್ಥಕೋಬೇಕು. ಹೀಗೆ ಮಾಡ್ತಾಯಿದ್ರೆ ಈ ಜನ್ಮ ಏನಾಗುತ್ತೆ, 3 ಕಾಸಿಗೆ ಹೋಯಿತು ಕಬೀರ ಅಂತಾರೆ. 3 ಕಾಸಿಗೆ ಹೋಯಿತು ಅಂದರೆ ಏನು? ಹಣ ಸಂಪಾದನೆಯಲ್ಲಿ ಈ ಜೀವನ ಎಲ್ಲ ಮುಗಿದೋಯ್ತು ಅಂತ ಅರ್ಥ ಮಾಡ್ಕೋಬೋದು. ಅಥವಾ 3 ಕಾಸು ಅಂತಂದರೆ ಬಿಡಿಗಾಸು, ಕವಡೆ ಕಾಸು ಅಂತೀವಲ್ಲ, ತುಂಬ ಅದು ಕಡಿಮೆ ವ್ಯಾಲ್ಯೂ ಇರುವಂಥದ್ದು. ಧನ ಸಂಪಾದನೆ ಅನ್ನೋದು ಅತ್ಯಂತ ಕಡಿಮೆ ಒಂದು ವ್ಯಾಲ್ಯೂ ಇರುವಂಥ ಕೆಲಸ. ಈ ಆತ್ಮಜ್ಞಾನ ಸಾಧನೆ ಇದೆಲ್ಲ ನಾವು ಸೃಷ್ಟಿಯ ಕ್ರಿಯೆ ಇದೆಲ್ಲ ನೋಡ್ತಾ ಇದ್ದಾಗ ತುಂಬ ಕಡಿಮೆ ಕೆಲಸ, ಅದಕ್ಕೆ ವ್ಯಾಲ್ಯೂ ಇರೋವಂಥದ್ದು. ಅದನ್ನೇ ದೊಡ್ಡದು ಅಂತ ಮಾಡಿಕೊಂಡು ನೀವು ಏನು ಮಾಡ್ತಿದ್ದೀರಾ, ನಿಮ್ಮ ಜೀವನನ ವ್ಯರ್ಥ ಮಾಡ್ಕೊಂಡ್ಬಿಡ್ತಾ ಇದ್ದೀರಾ. ಅದರ ಹಿಂದೆ ಹೋಗಬೇಡಿ. ಇಡೀ ಜನ್ಮ ಹೀಗೆ ಕಳೆದು ಹೋದರೆ ಆನಂತರ ಇಳಿ ವಯಸ್ಸಿನಲ್ಲಿ ಪಶ್ಚಾತ್ತಾಪ ಬರುತ್ತಂತೆ, ನನ್ನ ಜನ್ಮ ಎಲ್ಲ ಹೀಗೆ ಕಳ್ಕೊಂಬಿಟ್ನಲ್ಲ, ಎಂಥ ಕೆಲಸ ಮಾಡಿದೆ ಅಂಥೇಳಿ. ಆ್ಯಪಲ್ ಐಫೋನ್ ಕಂಡುಹಿಡಿದಂಥ ಸ್ಟೀವ್ ಜಾಬ್ಸ್ 56ನೇ ವಯಸ್ಸಿಗೆ ಭಯಂಕರವಾದ ಕಾಯಿಲೆಗಳಿಗೆ ತುತ್ತಾದರು, ಕ್ಯಾನ್ಸರ್ ಬಂತು. ಬೆಡ್ ರಿಡನ್ ಆಗಿದ್ದಾಗ ಅವರು ಬರೀತಾರೆ, ಅವ್ರಿಗೆ ಯಾವ ಅಂಗಗಳು ಕೆಲಸ ಮಾಡ್ತಿರ್ಲಿಲ್ಲ. ಅವ್ರು ಹೇಳ್ತಾರೆ ಒಂದು ಕಡೆ, ನನ್ನ ಜೀವನ ಎಲ್ಲ ನಾನು ಈ ಹಣದ ಹಿಂದೆ ಹೋಗಿಬಿಟ್ಟೆ, ಬರೀ ಕೆಲಸ ಅಂತ. ಇವತ್ತು ನನ್ನ ಹತ್ರ ಕೋಟ್ಯಾಂತರ ರೂಪಾಯಿನಷ್ಟು ಹಣ ಇದೆ, ಆದರೆ ಅದರಿಂದ ನನಗೆ ಕೈಕಾಲು ಆಡ್ಸೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ಬೇಕು ನಾನು. ಹಣ ಎನ್ನೋದು ಎಷ್ಟು ನಿಕೃಷ್ಟ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ಅದ್ರ ಬದಲು ನಾನು ಆ ಹಣವನ್ನು ಸಂಪಾದನೆ ಮಾಡ್ತಾ ಜೀವನದ ಜೊತೆಗೂ ಜೀವಿಸ್ತಾ ಇದ್ದಿದ್ರೆ, ಸಹಜವಾಗಿ ಬದುಕಿದ್ದಿದ್ರೆ ನನ್ನ ಜೀವನ ಎಷ್ಟು ಸುಂದರವಾಗಿರ್ತಿತ್ತು. ಕೋಟ್ಯಾಂತರ ಹಣ ಇವತ್ತು ನನ್ನದಾದರೂ ನನ್ನದೇನೂ ಇಲ್ಲ, ನನಗೇನೂ ಇಲ್ಲ ಅದರಿಂದ ಪ್ರಯೋಜನ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗೆ ನೀವು ಕೂಡ, ನಾವು ಕೂಡ, ಎಲ್ಲರೂ ನಾವು ಹೇಗಿರಬೇಕು,
ಅನ್ನೋದನ್ನು ಇನ್ನೊಂದು ದೃಷ್ಟಾಂತ ಕೊಡ್ತೇನೆ ನಿಮಗೆ. ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದ ಸಾಂಖ್ಯಯೋಗದಲ್ಲಿ 69ನೇ ಶ್ಲೋಕ ಬರುತ್ತೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ ಅಂತ. ಯಾ ನಿಶಾ ಸರ್ವಭೂತಾನಾಂ ತಸ್ಯ ಜಾಗರ್ತಿ ಸಂಯಮಿ ಅಂದರೆ ರಾತ್ರಿಯಲ್ಲಿ ಯಾರು ಸಾಧಕರು ಇರ್ತಾರೆ ಅವರು ಎದ್ದಿರ್ತಾರೆ. ರಾತ್ರಿ ಅಂದರೆ ಇಲ್ಲಿ ಕತ್ತಲು, ಕತ್ತಲು ಅಂದರೆ ಅಜ್ಞಾನ, ಬೆಳಕು ಅಂದರೆ ಹಗಲು, ಹಗಲು ಅಂದರೆ ಜ್ಞಾನ, ಜ್ಞಾನ ಅಂದರೆ ಬೆಳಕು, ಹಗಲು ಅಂದರೆ ಜ್ಞಾನ, ಜ್ಞಾನ ಅಂದರೆ ಬೆಳಕು ಅಂತ ಇಟ್ಕೊಳ್ಳೋಣ. ಹಾಗಾದರೆ ಸಾಧಕನಾದವನು, ಮುಮುಕ್ಷುವಾದವನು, ಯೋಗಿಯಾದವನು ಏನು ಮಾಡ್ತಾನೆ? ರಾತ್ರಿ ವೇಳೆಯನ್ನು ಕೂಡ ವ್ಯಯ ಮಾಡದೆ, ವ್ಯರ್ಥ ಮಾಡದೆ ಏನು ಮಾಡ್ತಾನೆ? ಸಾಧನೆಯಲ್ಲಿ ತೊಡಗಿಕೊಂಡಿರ್ತಾನೆ. ಜ್ಞಾನವನ್ನು ಗಳಿಸೋದಿರ್ಬೋದು, ಸ್ವಾಧ್ಯಾಯ ಮಾಡೋದು, ಧ್ಯಾನ ಮಾಡುವಂಥದ್ದು. ನಮ್ಮಲ್ಲಿ ಬಹಳಷ್ಟು ಜನ ಪಿರಮಿಡ್ ಮಾಸ್ಟರ್ಸ್ ರಾತ್ರಿಯೆಲ್ಲ ಧ್ಯಾನ ಮಾಡ್ತಿರ್ತಾರೆ. ಬೆಳಗ್ಗೆ 3 ಗಂಟೆಗೆ ಎದ್ದು ಧ್ಯಾನ ಮಾಡ್ತಾರೆ. ಎಷ್ಟೊಂದು ಝೂಮ್ಗಳಿದೆ ನಮ್ಮಲ್ಲಿ. ಬೆಳಗಿನ ಜಾವ 3 ಗಂಟೆಗೆ ಪ್ರಾರಂಭ ಆಗುತ್ತೆ. ರಾತ್ರಿ 10 ಗಂಟೆ 11 ಗಂಟೆವರೆಗೂ ಝೂಮ್ಗಳು ನಡೆಯುತ್ತೆ. ಅದೆಲ್ಲ ಮುಗಿದ ಮೇಲೆ ಕೂಡ ಧ್ಯಾನ ಮಾಡೋರಿದ್ದಾರೆ ನಮ್ಮಲ್ಲಿ. ಹೀಗೆ ತಮಗೆ ಸಿಕ್ಕಿರುವಂಥ ಮಾನವ ಜನ್ಮವನ್ನು ಅಮೂಲ್ಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ಹೀಗೆ ಸಾಧಕನಾದವನು ಏನು ಮಾಡಬೇಕು? ಈ ಭೌತಿಕವಾದ ಒಂದು ಆ ಜೀವನದಲ್ಲಿ ಮುಳುಗಿ ಹೋಗದೆ, ಈ ಪ್ರಾಪಂಚಿಕ ಜೀವನದಲ್ಲಿ ಮುಳುಗದೆ ರಾತ್ರಿಯನ್ನು ಕೂಡ ತಾನು ಬಳಸ್ಕೊಳ್ಬಹುದು ಧ್ಯಾನ ಸಾಧನೆಗೆ, ಜ್ಞಾನ ಸಾಧನೆಗೆ. ರಾತ್ರಿಯನ್ನು ಕತ್ತಲು ಅಂದ್ಕೊಂಡು ನಿದ್ದೆ ಮಾಡೋದಲ್ಲ, ಅದನ್ನು ಹಗಲಾಗಿ ಪರಿವರ್ತಿಸ್ಕೊಳ್ಳುವಂಥವನೇ ಜ್ಞಾನಿ. ಹಗಲಾಗಿ ಅಂತಂದರೆ ಅದನ್ನು ಅಲ್ಲೂ ಏನು ಕ್ಯಾಶ್ ಮಾಡ್ಕೊಳ್ಳೋದು, ಹೇಗೆ ಅಲ್ಲೂ ಕೂಡ ಸಾಧನೆ ಮಾಡ್ತಿರೋದ್ರಿಂದ ಅಲ್ಲೂ ಆ ಟೈಮನ್ನು ಕೂಡ ಅವನು ಯುಟಿಲೈಸ್ ಮಾಡ್ಕೊಳ್ತಿರ್ತಾನಲ್ಲ, ಹಾಗೆ ಇದನ್ನು ನಾವಿಲ್ಲಿ ಮಾಡಬಹುದು ಅಂತ. ಅದಕ್ಕೆ ಪತ್ರಿಜರು ನಮಗೆ ಏನು ಕೊಟ್ಟಿದ್ದಾರೆ? 4 ಒಂದು ಪಿಲ್ಲರ್ಸನ್ನು ಕೊಟ್ಬಿಟ್ಟಿದ್ದಾರೆ. ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಪ್ರಚಾರ, ಧ್ಯಾನ ಸಾಧನೆ. ಇವೆಲ್ಲವನ್ನು ನಾವು ಮಾಡಬೇಕಂದ್ರೆ ದಿನದ 24 ಗಂಟೆನೂ ಒಂದಲ್ಲ ಒಂದು ಕೆಲಸದಲ್ಲಿ ನಾವು ತೊಡಗಿಸ್ಕೊಂಡಿರ್ತೀವಿ ಅಲ್ವಾ? ಹಾಗೆ ಕಬೀರರು ಇದನ್ನು ಹೇಳ್ತಾ ಇದ್ದಾರೆ. ಈ ವಜ್ರದಂತಹ ಈ ಒಂದು ಜೀವನನ ಅಮೂಲ್ಯವಾಗಿ ಹೇಗೆ ಬಳಸ್ಕೋಬೋದು ಅಂತ ನೋಡಿ. ಈ ರೀತಿ ವ್ಯರ್ಥ ಮಾಡ್ಕೋಬೇಡಿ ಊಟ ತಿಂಡಿಯಲ್ಲಿ ಅಂತ ಹೇಳ್ತಾರೆ. ಇದಕ್ಕೆ ಪುರಂದರದಾಸರ ಸಂವಾದಿಯಾಗಿ ಒಂದು ಕೀರ್ತನೆಯನ್ನು ನಾನು ಹೇಳ್ತೇನೆ ನಿಮಗೆ. ಮಾನವ ಜನ್ಮ ದೊಡ್ಡದು, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ದೊಡ್ಡದು. ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ, ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ, ಮಣ್ಣು ಮುಖಿ ಹುಚ್ಚರಾಗುವರೇ. ಹೆಣ್ಣು ಹೊನ್ನಿಗಾಗಿ ಹರಿಯ ನಮಾಮೃತ, ಉಣ್ಣದೆ ಉಪವಾಸ ಇರುವರೆ ಕೋಡಿ. ಅಂದರೆ ಅರ್ಥ, ಮಾನವ ಜನ್ಮ ಅನ್ನೋದು ಬಹಳ ಶ್ರೇಷ್ಠವಾದ ಜನ್ಮ. ಇಲ್ಲಿ ಕಣ್ಣು ಕೈ ಕಾಲು ಕಿವಿ ಎಲ್ಲ ಸರಿಯಾಗಿದ್ದಾಗ ಸಾಧನೆ ಮಾಡಿ. ಇದೆಲ್ಲ ಚೆನ್ನಾಗಿದ್ದಾಗ ನೀವು ಹೆಣ್ಣಿನ ಹಿಂದೆ, ಹೊನ್ನಿನ ಹಿಂದೆ, ಮಣ್ಣಿನ ಹಿಂದೆ ಹೋಗಿ ಹುಚ್ಚರಾಗ್ತಿದ್ದೀರಾ. ಹರಿಯ ನಾಮಾಮೃತದ ಉಪವಾಸ ಮಾಡಿ ಅಂದರೆ ನೀವು ಆಧ್ಯಾತ್ಮಿಕ ಸಾಧನೆಗೆ ಬರದೇನೆ ಆ ಒಂದು ಸಾಧನೆಗೆ ತೊಡಗದೆ ಆ ಸಾಧನೆಯ ಉಪವಾಸ ಮಾಡಿ ನೀವೆಲ್ಲ ಹಾಳಾಗ್ತಿದ್ದೀರಾ. ಕೋಡಿ ಅಂದರೆ ಹುಚ್ಚರೇ ಅಂತ ಕರೀತಾರೆ. ಅದಕ್ಕೆ ಪೂರಕವಾಗಿ ಇನ್ನೂ ಒಂದು ಮಾತು ಹೇಳ್ತಾರೆ. ಕಾಲನ ದೂತರು ಬರ್ತಾರಂತೆ. ಬಾ ಅಂತ ಕರೆದಾಗ ತಾಳು ತಾಳೆಂದರೆ ತಾಳುವರೆ. ತಾಳಪ್ಪ ಬರ್ತೀನಿ ಅಂದರೆ ಇರ್ತಾರ? ಕಾಯ್ತಾರ ಅವರು? ಇರೋದಿಲ್ಲ. ಕಾಲನ ದೂತರು ಕರ ಪಿಡಿದೆಳೆವಾಗ ತಾಳು ತಾಳೆಂದರೆ ತಾಳುವರೆ. ದಾಳಿಯು ಬರುವ ಮುನ್ನ ಧರ್ಮದ ಹಾದಿಗೆ ಬಂದುಬಿಡಿ. ದಾಳಿಗೆ ಒಳಗಾಗೋದ್ರ ಮುನ್ನ ಧರ್ಮದ ಹಾದಿಗೆ ಬಂದುಬಿಡಿ ಅಂತ ಹೇಳ್ತಾರೆ ಇಲ್ಲಿ ದಾಸರು. ಆ ರೀತಿ ನಾವು ಈ ಕಬೀರರ ಈ ಒಂದು ದೋಹೆಯನ್ನು, ರಾತ್ರಿ ಕಳೆಯಿತು ನಿದ್ದೆಯಲಿ
ದಿನ ಕಳೆಯಿತು ಊಟದಲ್ಲಿ ಅನ್ನೋ ಹಾಗೆ ಮಾಡದೆ ರತ್ನದಂತ ಈ ನರ ಜನ್ಮ ಮೂರ್ಖಾಸಿಗೆ ಹೋಯ್ತು ಕಬೀರ. ಮೂರ್ಖಾಸಿಗೆ ವ್ಯರ್ಥ ಮಾಡಿಕೊಳ್ಳದೆ ಅದನ್ನು ಸಾರ್ಥಕ ಮಾಡಿಕೊಳ್ಳೋಣ. ಸಾರ್ಥಕ ಮಾಡುವ ಕಡೆಗೆ ನಮ್ಮ ದಾರಿಯನ್ನು ಸಾಗಿಸೋಣ. ಮತ್ತೆ ಈ ಜನ್ಮ ಬರಬೇಕಂದ್ರೆ ಬಹಳಷ್ಟು ಕಷ್ಟಪಡಬೇಕಂತೆ. ಇದೆಲ್ಲ ನಾವು ಸಾಧನೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಆ ಕರ್ಮದ ಒಂದು ಸುಳಿಗೆ ಸಿಕ್ಕಿ ಜನನ ಮರಣ, ಮತ್ತೆ ಹುಟ್ಟೋದು ಮತ್ತೆ ಸಾಯೋದು, ಮತ್ತೆ ಹುಟ್ಟೋದು ಮತ್ತೆ ಸಾಯೋದು. ಈ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾನೆ ಇರ್ತೀವಿ. ತನ್ನ ಬಾಲವನ್ನು ತಾನೇ ಕಚ್ಚುವಂಥ ಒಂದು ವಿಚಿತ್ರ ಪ್ರಾಣಿ ಇದೆಯಂತೆ. ಅದ್ರ ಥರ ಮತ್ತೆ ಆ ಬಾಲನೇ ಕಚ್ಚಿಕೊಂಡು, ನಿಮಗೆ ಗೊತ್ತಲ್ಲ, ನಾಯಿ ತನ್ನ ಬಾಲ ಹಿಡಿದು ಕಚ್ಚಕ್ಕೆ ಹೋಗ್ತಾ ಇರುತ್ತೆ, ಎಷ್ಟು ಸುತ್ತಾನೇ ಇರುತ್ತೆ, ಅದ್ರ ಬಾಲ ಸಿಕ್ಕಲ್ಲ, ಅದು ಬಿಡೋಲ್ಲ. ಅದೇ ಥರ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು. ಈ ಒಂದು ವಿಷಚಕ್ರಕ್ಕೆ ಸಿಲುಕಿಕೊಳ್ಳದೆ ನಾವೆಲ್ಲರೂ ಕಬೀರರ ಸಂದೇಶವನ್ನು ಸ್ವೀಕರಿಸಿ ಸಾಧಕರಾಗೋಣ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.